ರಾಘವೇಂದ್ರ ಸರ್, ಈಗ ಸೊಲ್ಯೂಷನ್ ಏನು ಇದೆಯಾ? ಅವರೇನೋ ನಿರ್ಣಯ ಪಾಸ್ ಮಾಡ್ಕೊಂಡ್ರು. ನಮ್ಮ ಕೈಲಿ ಆ ಕಾನೂನು ಹೋರಾಟ ಮಾಡೋಕ್ಕೆ ವಿಧಾನಸೌಧದಲ್ಲಿ ಒಂದು ಹಂತದ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಿಯಲಿಸ್ಟಿಕ್ ಆಗಿ ನಾವು ಮಾತಾಡೋದಾದ್ರೆ ಏನು ಸಮಸ್ಯೆ ನಮಗೆ? ಮೂಲಭೂತವಾಗಿ ಒಂದು ವಿಷಯ ಸ್ಪಷ್ಟ ಮಾಡ್ತೇನೆ. ತಮಿಳುನಾಡಿನ ವಿಧಾನಮಂಡಲದಲ್ಲಿ ಅವರು ಒಂದು ನಿರ್ಣಯವನ್ನು ಮಂಡಿಸಿ ಅದಕ್ಕೆ ಒಕ್ಕೊರಲಿನ ಅನುಮೋದನೆ ಕೊಟ್ಟು ಮಾತ್ರಕ್ಕೆ ವಸ್ತುಸ್ಥಿತಿ ಏನು ಬದಲಾಗೋದಿಲ್ಲ. ಮೊಟ್ಟ ಮೊದಲನೇದು ಆಪ್ಟಿಕ್ಸ್ಗೆ ಚಂದ ಮಾಡಲೇಬೇಕಾಗುತ್ತೆ. ಸಾಫ್ಟ್ ಪವರ್ ಅಂತ ಕರಿತೀವಿ ನಾವು ಇದನ್ನು. ಹಾರ್ಡ್ ಪವರ್ ಎಷ್ಟು ಮುಖ್ಯ ಆಗುತ್ತೋ ಸಾಫ್ಟ್ ಪವರ್ ಈಕ್ವಲಿ ಇಂಪಾರ್ಟೆಂಟ್. ನಾವು ಅದನ್ನು ಮಾಡೋಣ, ಏನು ತಪ್ಪಿಲ್ಲ. ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡೋಣ. ಬಟ್ ಬಹಳ ಮುಖ್ಯವಾಗಿ ಇಲ್ಲಿ ಹಾರ್ಡ್ ಪವರ್ ಅಂತ ಹೇಳಿ ಹೋದಾಗ ಆಫ್ಕೋರ್ಸ್ ವೆನ್ ದ ಮ್ಯಾಟರ್ ಈಸ್ ಸಬ್ಜುಡಿಸ್, ಒಂದು ಇಂಚೂ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ಒಪ್ತೀನಿ. ಹಣ ಇಡೋದಕ್ಕೆ ಏನು ಕಷ್ಟ ಇತ್ತು? ರಾಮ ಮಂದಿರ ತೀರ್ಪು ಬರೋ ತನಕ ಈ ದೇಶದಲ್ಲಿ ರಾಮ ಮಂದಿರ ತೀರ್ಪು ಬರೋ ತನಕ ಏನೂ ಸಿದ್ಧತೆ ಮಾಡ್ಕೊಂಡಿರಲಿಲ್ವಾ? ಕರೆಕ್ಟ್. ಈಗ ನಾಳೆ ತೀರ್ಪು ಕೊಟ್ರಪ್ಪ, ನಾಳೆ ನಮ್ದು ಅದೃಷ್ಟ ಚೆನ್ನಾಗಿದೆ, ಆಯ್ತು ಮೇಕೆದಾಟು ಕಟ್ಕೊಳ್ಳಿ ಅಂತ. ಕೈಯಲ್ಲಿ ಕಾಸಿದೆಯಾ? ನೋ, ಬರೀ ದುಡ್ಡು ಅಷ್ಟೇ ಅಲ್ಲ, ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ, ತಯಾರಿಗಳೇನು? ಮೊದಲನೇದು. ಕರೆಕ್ಟ್. ಎರಡನೇದು, ಈ ಮಳೆ ನೀರಿನ ಸಂಕಷ್ಟ ಅಂದರೆ ಕೇವಲ ಬೆಂಗಳೂರಿಂದ ಅಷ್ಟೇ ನಾವು ಮಾತಾಡಬಾರ್ದು. ಯಾಕೆಂದರೆ ಬೆಂಗಳೂರು ಎಷ್ಟು ಪ್ರಮುಖನೋ ಕರ್ನಾಟಕದ ಉತ್ತರ ಭಾಗ, ಈ ಉತ್ತರ ಕರ್ನಾಟಕ ಅನ್ನೋದನ್ನು ನಿಲ್ಲಿಸಬೇಕು ನಾವು. ಕರ್ನಾಟಕದ ಉತ್ತರ ಭಾಗ ಅದು, ಅಲ್ಲಿ ಜ್ವಲಂತ ಸಮಸ್ಯೆಗಳಿವೆ. ಎಷ್ಟು ಡ್ಯಾಮ್ಗಳಲ್ಲಿ ನಾವು ಹೂಳೆತ್ತಿದ್ದೀವಿ? ಅಲ್ಲಿ ಸಂಕಷ್ಟ ಆದರೆ ಏನು ಸೂತ್ರ ಇದೆ? ಬಿಡಿ, ನನ್ನ ತವರು ಜಿಲ್ಲೆ ಹಳೆಯ ಕೋಲಾರ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಬಯಲುಸೀಮೆ ಜನಕ್ಕೆ ನೀರು ಉಣಿಸ್ತೀವಿ ಅಂತ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಏನಲ್ಲ ಇದು. ಎತ್ತಿನ ಹೊಳೆ ಶುರು ಮಾಡಿದ್ವಿ, ಎಲ್ಲಿಗೆ ಬಂದಿದೆ? ನಮ್ಮ ಜೀವಮಾನದಲ್ಲಿ ಬರುತ್ತಾ ನೀರು? ಇದು ಪಾದಯಾತ್ರೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗಿಳಿತೀವಿ, ಮಾಡಬೇಕು. ಉಳಿದವರು ಏನೇನು ಮಾಡ್ತಿದ್ದಾರೆ ನಾವು ಅದನ್ನೆಲ್ಲ ಮಾಡಬೇಕು. ಬಟ್ ಅದರ ಆಚೆಗೇನೋ ಮಾಡೋದಿದೆ. ಹಿಂದೆ ಕೂತು ಸಂಧಾನ ಮಾಡಬೇಕು, ಮಾತುಕತೆ ಮಾಡಬೇಕು, ಬೇಕಾಗಿರುವಂತಹ ಸಂಪನ್ಮೂಲಗಳ ಸಂಗ್ರಹ ಆಗ್ತಾ ಇರಬೇಕು. ನೀರಿನ ಸಂಗ್ರಹ ಬಿಡಿ, ಸಂಪನ್ಮೂಲಗಳ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾವ್ಯಾವ ಬಜೆಟಲ್ಲಿ ಎಷ್ಟು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಈ ಅಣೆಕಟ್ಟು ಕಟ್ಟಲಿಕ್ಕೆ? ಯಾಕೆ ಹೂಳೆತ್ತಾ ಇಲ್ಲ? ಸೊ ಪ್ರತಿ ವರ್ಷ ಕಾವೇರಿ ಅನ್ನೋದು ಇಶ್ಯೂ ಆಗಿ ಉಳ್ಕೋಬೇಕು. ಅದು ಎಲ್ಲಿ ತನಕ ಕಾವೇರಿ ಆಗಿರುತ್ತೆ, ಕಾವೇರಿ ಇರುತ್ತೆ, ಅಲ್ಲಿ ತನಕ ಜ್ವಲಂತವಾಗಿದ್ದರೆ ಅದು ರಾಜಕೀಯ ಲಾಭ. ಇಚ್ಛಾಶಕ್ತಿ ಕೊರತೆ ಅಂತೂ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕೆ ನನಗೆ ಒಂದು ಚಿಕ್ಕ ಹೋಪು, ನಾನು ಅವ್ರನ್ನ ಬಲ್ಲವನಾಗಿರೋದ್ರಿಂದ, ಯಾಕೆಂದ್ರೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರಾಗಿ ಕೆಲಸ ಮಾಡಿದ್ದೆ ರಾಮಲಿಂಗಾರೆಡ್ಡಿ ಅವರು ಶಿಕ್ಷಣ ಸಚಿವರಾಗಿದ್ದಾಗ. ಅವರು ಕೇಳಿಸ್ಕೊಳ್ಳುವಂಥ ಮನೋಧರ್ಮ ಇದೆ ಅವ್ರಿಗೆ. ಆಮೇಲೆ ಭಾಳ ಶಾಂತಿ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂಥ ಮನೋಧರ್ಮ ಇರೋವಂಥ ವ್ಯಕ್ತಿ. ಬಹುಶಃ ಅಟ್ಲೀಸ್ಟ್ ಈಗಲಾದರೂ ಅವ್ರ ಜೊತೆ ಕೂತು ಮಾತಾಡಿ ಸೌಹಾರ್ದಯುತವಾಗಿ ನೋಡಿ. ಭವನ ಎಷ್ಟೇ ದೊಡ್ಡದಿದ್ರು ಬಾಗಿಲು ಭವನಕ್ಕನ್ನ ಚಿಕ್ಕದೆ, ಬಾಗಿಲು ಎಷ್ಟೇ ದೊಡ್ಡದಿದ್ರು ಬೀಗ ಬಾಗಿಲಿಗಂತ ಚಿಕ್ಕದೆ, ಬೀಗ ಎಷ್ಟೇ ದೊಡ್ಡದಿದ್ರು ಬೀಗದ ಕೈ ಬೀಗಕ್ಕನ್ನ ಚಿಕ್ಕದೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಬೀಗದ ಕೈ ಒಂದೇ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಲ್ಲೂ ಅಲ್ಲೆಲ್ಲೋ ಬೀಗದ ಕೈ ಇದೆ, ನಾವು ಹುಡುಕ್ತಿಲ್ಲ ಅಷ್ಟೇ. ಯಾವ ದೃಷ್ಟಿಕೋನದಿಂದ ನಾವು ಸಮಸ್ಯೆ ಸೊಲ್ಯೂಷನ್ ಇಲ್ಲ, ನಾವು ಕೂತ್ಕೋಬೇಕು, ಮಾತಾಡಬೇಕು, ನಮ್ಮ ಕಾನೂನಿನ ಹೋರಾಟ ಇದೆ, ಮುಂದುವರಿಸಬೇಕು. ಕೂರಕ್ಕೆ ಅಥವಾ ಮಾತಾಡಕ್ಕೆ ಅವ್ರು ರೆಡಿನೇ ಇಲ್ಲ, ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂದಾಗ ಈಗ ಕೃಷ್ಣನು ಕೂಡ ಹೋಗಿದ್ದಲ್ವ ಸಂಧಾನಕ್ಕೆ, ಅವ್ರು ರೆಡಿ ಇರಲಿಲ್ಲ ಅಂತ ಗೊತ್ತಿತ್ತು, ದುರ್ಯೋಧನ ರೆಡಿ ಇಲ್ಲ ಅಂತ ಗೊತ್ತಿತ್ತು. ಆದರೂ ಈಗ ನೀವು ಸಂಧಾನ ಮಾಡೋದಷ್ಟೇ ಮುಖ್ಯ ಇಲ್ಲ, ಸಂಧಾನ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ವಾ? ನಮ್ಮ ಹಂತದಲ್ಲಿರುವಂಥ ಎಲ್ಲವನ್ನು ನಾವು ನಿರ್ವಂಚನೆಯಿಂದ ಮಾಡಬೇಕು. ಬರೀ ಪ್ರಾಮಾಣಿಕ ಪ್ರಯತ್ನ ಸಾಕಾಗಲ್ಲ, ಶೋ ಆಫು ಬೇಕು, ಒಂದ್ ಕಡೆ ಪ್ರಾಮಾಣಿಕ ಪ್ರಯತ್ನವೂ ಬೇಕು. ನೋಡಿ, ಇದು ಈಗ ಯಾರೋ ಒಬ್ರು ಒಂದು ದೇವ್ರ ಫೋಟೋನ ಈ ಸರ್ಕಲ್ಗೆ ತೊಗೊಂಡು ಬಂದುಬಿಟ್ರೆ ಸಿಗ್ನಲಲ್ಲಿ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದೇ ದೇವ್ರ ಫೋಟೋ ಪಲ್ಲಕ್ಕಿಲ್ ಬಂದರೆ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ತಾರೆ, ಹಣ್ಣು ಕಾಯಿ ಮಾಡಿಸ್ತಾರೆ. ಸೊ ನಿಮಗೆ ಆಪ್ಟಿಕ್ಸು ಬೇಕು, ಸಾಫ್ಟ್ ಪುಷಿಂಗ್ ಪವರು ಬೇಕು, ಬಹಳ ಮುಖ್ಯವಾಗಿ ಸಂಪನ್ಮೂಲಗಳನ್ನು ಒದಗಿಸ್ತಾ ಹೋಗಿ. ಕಮ್ಯುನಿಕೇಟ್ ಟು ದ ಹೋಲ್ ವರ್ಲ್ಡ್ ದಟ್ ವಿ ಆರ್ ರೆಡಿ ವಿತ್ ದ ರಿಸೋರ್ಸಸ್ ರಿಕ್ವೈರ್ಡ್. ಕರೆಕ್ಟ್. ಅದನ್ನ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಆಯ್ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಿದೆ, ಸಂಪನ್ಮೂಲಗಳು ಒದಗಿಸಿದೀವ, ಕೇಳೋಣ. ಒಂದು ಶ್ವೇತಪತ್ರ ಹೊರಡಿಸಿ ಯಾವ ಸರ್ಕಾರಗಳು ಎಷ್ಟೆಷ್ಟು ಸಂಪನ್ಮೂಲವನ್ನು ಈ ಯೋಜನೆಗೆ ಇಟ್ಟಿದೆ. ಇದು ಬಿಡಿ, ನಮ್ದೆಲ್ಲ ಯುದ್ಧ ಶಸ್ತ್ರಾಭ್ಯಾಸ. ಇನ್ನೊಂದು 20 ವರ್ಷ ಆದಮೇಲೆ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಾಗಿರುತ್ತೆ, ಎಷ್ಟು ನೀರು ಬೇಕಾಗುತ್ತೆ, ಆವಾಗ ಮಳೆ ನೀರಿನ ಕೊರತೆ ಎಷ್ಟು ಕಾಡಬಹುದು ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲ, ಅಂದಾಜು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಂತ.